ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ವಿಜಯದಾಸರ ಪರಮ ಶಿಷ್ಯರು, ಪ್ರೀತಿ ಪಾತ್ರರು, ದತ್ತುಪುತ್ರರು, ವಿಜಯದಾಸರಿಂದ ಅನುಗ್ರಹಗೊಂಡಂಥ ಮಹನೀಯರಾಗಿರ್ತಕ್ಕಂಥ ಮೋಹನದಾಸರು ಅಂತಂದರೆ ನಮ್ಮ ಸರ್ವ ರೋಗಗಳನ್ನು, ಸರ್ವ ಯಶಸ್ಸನ್ನು ಕೊಡ್ತಕ್ಕಂಥ ದಾಸವರಣ್ಯರು ಯಾರಾದರೂ ಇದ್ದರೆ ಅದು ಬೇರೆ ಯಾರಲ್ಲ, ಮೋಹನದಾಸ. ಮೋಹನದಾಸರು ಪವಾಡ ಪುರುಷರು. ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ ಮಾಡಲಿಕ್ಕೆ ಇವತ್ತೇ ಉದಾಹರಣೆ. ಗುರುಗಳನ್ನು ನಾವು ಕರೆದಾಗ ಒಂದು ರೀತಿ ಅಳಕಿತ್ತು, ಯಾರು ಸಿಗ್ತಾರೋ ಇಲ್ಲೋ, ಬರ್ತಾರೋ ಇಲ್ಲೋ ಅಂತ. ಇಷ್ಟು ಮಂದಿ ಮೋಹನದಾಸರೇ ಕರ್ಸ್ಕೊಂಬಂದು ಕೂತ್ಬಿಟ್ಟಾರೆ. ನಿಜವಾಗಿ ಇದೊಂದು ವಿಸ್ಮಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸುರೇಶ್ ಕುಲಕರ್ಣಿ ಅವರಿಗೆ ಹೇಳಿದ್ದೆ, ಇಲ್ಲಿ ಇಷ್ಟು ಮಂದಿ ದಾಸರಿದ್ದಾರೆ. ವಿದ್ಯಾದಾಸರಿದ್ದಾರೆ, ಗೋಪಾಲ್ ದಾಸರಿದ್ದಾರೆ, ಜಗನ್ನಾಥ ದಾಸರಿದ್ದಾರೆ, ಪ್ರಾಣೇಶ ದಾಸರಿದ್ದಾರೆ, ಗುರು ಜಗನ್ನಾಥ ದಾಸರಿದ್ದಾರೆ, ವರದೇಂದ್ರ ವಿಠ್ಠಲ ದಾಸರಿದ್ದಾರೆ, ಅಸ್ಕ್ಯಾಳ ಗೋವಿಂದ ದಾಸರಿದ್ದಾರೆ. ಇದೆಲ್ಲ ಬಯಲು ಆಂಜನೇಯ ದೇವಸ್ಥಾನ ಜವಾಹರ್ ನಗರದ ಹರಿದಾಸ ಭೌತಿಕ ಮಂಟಪದ ಪರವಾಗಿ ಎಲ್ಲ ದಾಸರಿಗೆ ಕುಳಿತುಕೊಂಡಿದ್ದಾರೆ. ನಾನು ಹೇಳಿದೆ ಸುರೇಶ್ ಕುಲಕರ್ಣಿಗೆ, ಎಲ್ಲ ದಾಸರಿದ್ದಾರೆ, ಇನ್ನು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದರೆ ಎಲ್ಲ ದಾಸರ ಆರಾಧನೆಗಳನ್ನು ಯಾವ ದಾಸರುಗಳಿರ್ತಾರೆ ಆಯಾ ದಾಸರ ಫೋಟೋಗಳನ್ನು ಇಡೋದು, ಹಾರ ಹಾಕೋದು. ನಮ್ಮ ಸುರೇಶ್ ಕಲ್ಲೂರವರು, ಸುಷ್ಮಾ ಅವರು, ವಾಸುಕಿ ಅವರು, ಒಂದು ರಾಘವೇಂದ್ರ ಅವರು, ಪ್ರಸನ್ನ ಆಲಂಪಲ್ಲಿ ಅವರು, ಕೃಷ್ಣಮೂರ್ತಿ ಅವರು, ನಮ್ಮ ಕೊಪ್ಪರೇಶ್ ಅವರು ಜೊತೆಯಾಗಿ ಸೇರಿ ಅವತ್ತಿನ ದಿವಸ ದಾಸರನ್ನ ನೆನೆಸಿ ಅವ್ರ ಬಗ್ಗೆ ಹಾಡಾಡಿ ಮಾತಾಡಿ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು 3 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದೀವಿ ಸರ್. ಇದು ನಾವು ಮಾಡ್ತಾ ಇಲ್ಲ, ದಾಸರನ್ನ ನೆನೆಸ್ತಕ್ಕಂಥ, ದಾಸರೇ ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೋಹನದಾಸರು ದೊಡ್ಡ ಫೋಟೋದೊಂದಿಗೆ ಬಂದಿದ್ದಾರೆ. ಅದರ ಅಮೃತ ಹಸ್ತದಿಂದ ನಮ್ಮ ಗುರುಗಳು ಅದನ್ನು ಬಿಡುಗಡೆ ಮಾಡಬೇಕು, ಅನಾವರಣಗೊಳಿಸಬೇಕಂತ ನಾನು ಅವರಲ್ಲಿ ಕೋಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಗುರುಗಳು ಬಂದು ನಮ್ಮ ಸುರೇಶ್ ಕಲ್ಲೂರವರು, ಪ್ರಸನ್ನ ಆಲಂಪಲ್ಲಿಯವರು ಹಾಗೂ ಜಾಗೀರ್ದಾರ್ ಅವರು, ನಮ್ಮ ಸುರೇಶ್ ಕುಲಕರ್ಣಿ ಫೋಟೋವನ್ನು ತಯಾರು ಮಾಡಿ ಕೊಡ್ರಿ ಸರ್. ಬನ್ನಿ ದಯವಿಟ್ಟು ಈ ಫೋಟೋವನ್ನು ಉದ್ಘಾಟನೆ ಮಾಡಬೇಕು. ಅದಾದ ನಂತರ 2 ದಾಸವಾಣಿ ಆದ ಗುರುಗಳ ಪ್ರವಚನ ನನ್ನ 4 ಮಾತು, ಆಮೇಲೆ ಬಸ್ ಬರ್ತದೆ, ನೀವೆಲ್ಲರೂ ಹೇಳ್ಕೊಂಡು ಹೋಗಿ. ಬಸ್ ಏನು ಚಿಂತೆ ಮಾಡಬೇಡ್ರಿ, ನಮ್ಮ ಪ್ರೋಗ್ರಾಮ್ ಆದಮೇಲೆ ಬರ್ತದ. ಅದು ನಾನು ಫೋನ್ ಮಾಡಿದ್ರು 10 ಗಂಟೆಗೆ ಬರ್ತದೆ. ಬರ್ರಿ ಸುರೇಶ್ ಕುಲಕರ್ಣಿ ಅವರು ಸ್ವಸ್ತಿನಂದ್ರ ವೃದ್ಧಾಶ್ರಮ ಸ್ವಸ್ತಿನ ಪುರುಷ ಮೋಹನದಾಸರಿಗೆ ವಿಜಯದಾಸರಿಗೆ, ಮೋಹನದಾಸರಿಗೆ. ಮೋಹನದಾಸರ ಫೋಟೋ ಈಗ ಇಲ್ಲೇ ಕೂತವ್ರ ಗಚನ ಅನಿಸ್ತಾ ಇದ್ದಾರೆ. ಶಿಂಕಲ್ಪುರದಿಂದ ಸೀದಾ ರಾಯಚೂರು ಜವಾಹರ್ ನಗರಕ್ಕೆ ಬಂದಾರ ಅವರು. ಒಂದ್ಸಲ ಜೋರಾಗಿ ಚಪ್ಪಾಳೆ ಇಲ್ಲಿಂದೇ ಸಾಷ್ಟಾಂಗ ಮಾಡೋಣ. ಈಗ ನಮ್ಮ 1-2-3 ಪದಗಳನ್ನು ನಮ್ಮ ಇದಕ್ಕೆ ಆಮೇಲೆ ಹಾಕಮ್ಮ ಸರ್. ಸುರೇಶ್ ಕುಲಕರ್ಣಿ ಹರಿಯಾಗಿದೆ ಸ್ವಲ್ಪ ಆಮೇಲೆ ಲಾಸ್ಟ್ ಕರೆಕ್ಟ್ ಪೇಪರ್ ಹಾಂ ಇದು ವಿಡಿಯೋ ಮಾಡ್ತಿದ್ದೀನಿ.
ಕಾರ್ಯಭೂತಂತೆ ಕಾರ್ಯವೋ ತಿಳಿಯದೆ ನಿನ್ನ ಕಾರ್ಯವೋ ತಿಳಿಯದೆ ನಿನ್ನ ಪರಿಚಾರ್ಯ ನಡೆಯುತ್ತೀರಿ ಆರೆಳು ಮುರೆಯಿಡೆ ತಂದೆ ವಿಜಯರಾಯ ಭಾವಧೈರ್ಯ ನೋಡಿ ಸುಧತಿ ತನ್ನ ಹೃದಯ ಬದ್ಧವ ಮಾಡಿ ಭಾವಧೈರ್ಯ ನೋಡಿ ಸುಧತಿ ತನ್ನ ಹೃದಯ ಬದ್ಧವ ಮಾಡಿ ಮಧುಸೂದನನೇ ಮೋದತೀರ್ಥರೇ ಮಧುಸೂದನನೇ ಮೋದತೀರ್ಥರೆಂದು ದರಿದ ವಿಜಯರಾಯರೆಂದು ತಂದೆ ವಿಜಯರಾಯ ಕರಗಳನ್ನೇ ಕಟ್ಟಿ ಎಳೆಯುತ್ತೀರೆ ದೊರೆಗಳನ್ನೇ ಮೂಟಿ ಕರಗಳನ್ನೇ ಕಟ್ಟಿ ಎಳೆಯುತ್ತೀರೆ ದೊರೆಗಳನ್ನೇ ಮೂಟಿ ಸಿರಿಮೋಹನ ವಿಠಲನ ಪದ ತೋರಿ ಸಿರಿಮೋಹನ ವಿಠಲನ ಪದ ತೋರಿ ಹರೆಗೆ ತಂದು ಬಿಟ್ಟೆ ಕರುಣಾಳುವೆಯನ್ನ ತಂದೆ ವಿಜಯರಾಯ ಈ ವ್ಯಾಳಗೆ ಒಂದು ವಿಜಯರಾಯ ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ ಹಿಂದೆ ಸುಜನುಮವೋ ಮುಂದೆ ಸುಜನುಮವೋ ಒಂದು ತಿಳಿಯ ಎಂದೆಂದಿಗೂ ಎನ್ನ ತಂದೆ ವಿಜಯರಾಯ ತಂದೆ ವಿಜಯರಾಯ ತಂದೆ ವಿಜಯರಾಯ ಮಾಡಮ್ಮ ಬಂದು ನಿಂತ ಪಂಗು ಬದಿರಾದ್ಯಂಗಹೀನರ ತುಂಗಾ ತಟದೆ ಬಂದು ನಿಂತ ಪಂಗು ಬದಿರಾದ್ಯಂಗಹೀನರ ಅಂಗಗೈಸಿ ಸಲಹುವ ನರಸಿಂಗನಂಗ್ರಿ ಭಜ ಪರಿವರ ಕಂಡು ಧನ್ಯನಾದೆ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದೆ ಗುರುಗಳ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಗುರುವರ ಸುಗುಣೇಂದ್ರರಿಂದ ಪರಿಪರಿಯಲಿ ಸೇವೆಗೊಳ್ಳುತ್ತ ಪರಮಂತ್ರಾಲಯ ಪುರದಿ ಮೆರೆವ ಪರಮಂತ್ರಾಲಯ ಪುರದಿ ಮೆರೆವ ಪರಿಮಳಾಖ್ಯ ಗ್ರಂಥ ಕತ್ತರ ಕಂಡು ಧನ್ಯನಾದ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದ ಗುರುಗಳ ಸೋಹಂ ಎನ್ನದೆ ಹರಿಯ ದಾಸೋಹಂ ಎನ್ನಲು ಒಲಿದು ವಿಜಯ ಸೋಹಂ ಎನ್ನದೆ ಹರಿಯ ದಾಸೋಹಂ ಎನ್ನಲು ಒಲಿದು ವಿಜಯ ಮೋಹನ ವಿಠಲನ್ನ ವಿಜಯ ಮೋಹನ ವಿಠಲನ್ನ ಪರಮ ಸ್ನೇಹದಿಂದ ತೋರುವವರ ಕಂಡು ಧನ್ಯನಾದ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದ ಗುರುಗಳ ಕಂಡು ಧನ್ಯನಾದ ಗುರುಗಳ ಕಣ್ಣಾರೆ ನಾ ಕಂಡು ಧನ್ಯನಾದ ಗುರುಗಳ ಇಲ್ಲ ವಾದಿರಾಜರಿಗೆ ಒಲಿದು ಬಂದು ವಾದಿರಾಜರಿಗೆ ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ ವಾದಿರಾಜರಿಗೆ ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ ಮುಂಗಾಲಿನಲ್ಲಿ ನಲಿಯುವ ಕುದುರೆ ಹಿಂಗಾಲ ಸುರರ
ಒದೆಯುವ ಕುದುರೆ, ಮುಂಗಾಲಿನಲ್ಲಿ ನಲಿಯುವ ಕುದುರೆ, ಹಿಂಗಾಲ ಸುರರ ಒದೆಯುವ ಕುದುರೆ, ರಂಗನೆಂದರೆ ಸಲಹುವ ಕುದುರೆ, ರಂಗನೆಂದರೆ ಸಲಹುವ ಕುದುರೆ, ತುಂಗಹಯವದನ ತುಂಗಹಯವದನ ತುಂಗಹಯವದನೆಂಬ ಕುದುರೆ, ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ. ಹಲ್ಲನದೊಳಗೆ ಆಡುವ ಕುದುರೆ, ಬೆಲ್ಲ ಕಡಲೆಯ ಮೇಯುವ ಕುದುರೆ, ಹಲ್ಲನದೊಳಗೆ ಆಡುವ ಕುದುರೆ, ಬೆಲ್ಲ ಕಡಲೆಯ ಮೇಯುವ ಕುದುರೆ, ಪುಲ್ಲಪ್ಪನೊಲಿಗೆ ಒಲಿದ ಕುದುರೆ, ಪುಲ್ಲಪ್ಪನೊಲಿಗೆ ಒಲಿದ ಕುದುರೆ, ಚಲ್ವಹಯವದನ ಚಲ್ವಹಯವದನೆಂಬ ಕುದುರೆ, ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ. ವಾದಿರಾಜರಿಗೆ 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 ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ, ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ. ಸುತ್ತಮುತ್ತಲೂ ಆಡುವ ಕುದುರೆ, ಮತ್ತೆ ವಾದಿಗಳ ಗೆಲುವ ಕುದುರೆ, ಸುತ್ತಮುತ್ತಲೂ ಆಡುವ ಕುದುರೆ, ಮತ್ತೆ ವಾದಿಗಳ ಗೆಲುವ ಕುದುರೆ, ಶತ್ರುಗಳೆಲ್ಲರ ಬಗೆಯುವ ಕುದುರೆ, ಶತ್ರುಗಳೆಲ್ಲರ ಬಗೆಯುವ ಕುದುರೆ, ತತ್ವಹಯವದನ ತತ್ವಹಯವದನೆಂಬ ಕುದುರೆ, ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ. ವಾದಿರಾಜರಿಗೆ 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 ಒಲಿದು ಬಂದು, ವಾದಿರಾಜರಿಗೆ ಒಲಿದು ಬಂದು ಸೋದೆಪುರದಲ್ಲಿ ನಿಂತ ಕುದುರೆ, ಕುದುರೆ ಬಂದಿದೆ ಒಚ್ಚಲುವ ಕುದುರೆ ಬಂದಿದೆ. ಹರೇ ಶ್ರೀನಿವಾಸ. ಹರಿ ಓಂ. ಮೋಹನದಾಸರ ಆರಾಧನೆಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಅವರನ್ನು ಸ್ಮರಣೆ ಮಾಡಿದ್ದೇವೆ. ಅವರ ಆರಾಧನೆಯ ಸಂದರ್ಭದಲ್ಲಿ ಅವರನ್ನೂ ಒಳಗೊಂಡಂತೆ ಇಡೀ ದಾಸ ಸಾಹಿತ್ಯದ ಪರಂಪರೆಯನ್ನು ಮೆಲುಕು ಹಾಕ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ದೊರೆತಿರ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಅಂತ ನಾನು ಭಾವಿಸ್ತೇನೆ. ಆಮೇಲೆ ಮಂಡಿಗೆ ಊಟ ಆದಮೇಲೆ ಬೇರೆ ಊಟ ಅಷ್ಟು ರುಚಿ ಅನಿಸೋದಿಲ್ಲ. ಹಾಗೆಯೇ ಪಂಡಿತ ಮುಕುಂದಾಚಾರ್ಯರು ಈಗಾಗಲೇ ಮೋಹನದಾಸರ ಕುರಿತಂತೆ ಅಮೋಘವಾಗಿ ಮಾತನಾಡಿ ಅವರ ಜೀವನ ವೃತ್ತಾಂತವನ್ನು ಮತ್ತು ಅವರು ಮತ್ತು ವಿಜಯರಾಯರ ನಡುವಿನ ಸಂಬಂಧವನ್ನು ಬಹಳ ಮಾರ್ಮಿಕವಾಗಿ ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಬೌದ್ಧಿಕ ಮಂಟಪದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಮ್ಮ ಮುರಳೀಧರ ಕುಲಕರ್ಣಿಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ಸಾಧಾರಣವಾದಂಥ ಕಾರ್ಯ ಅಲ್ಲ, ಶ್ರೇಷ್ಠವಾದಂಥದ್ದು, ಸ್ತುತ್ಯಾರ್ಹವಾದಂಥ ಒಂದು ಕಾರ್ಯ. ಈ ರೀತಿ ಕಾರ್ಯಕ್ರಮಗಳು ನಡೆಯೋದು ಮತ್ತು ಇಂಥ ಪಂಡಿತ ವರ್ಗದವರು ಆಗಮಿಸಿ ಉಪನ್ಯಾಸಗಳನ್ನು ನೀಡ್ತಕ್ಕಂಥದ್ದು ಸಹ ದಾಸರ ಒಂದು ಆಶೀರ್ವಾದನೆ ಅಂತ ಭಾವಿಸಬೇಕಾಗುತ್ತೆ. ಯಾಕೆಂದರೆ ಪರುಷ ಮುಟ್ಟದೇನೆ ಯಾವುದೇ ಒಂದು ಲೋಹ
ಚಿನ್ನವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ಹರಿದಾಸರಿಗೂ ಸಹ ಭಗವಂತನ ಕೃಪಾಶೀರ್ವಾದ ದೊರೆತಿದ್ದರಿಂದಲೇ ಅವರು ಶತಶತಮಾನಗಳಿಂದಲೂ ಸಹ ಇವತ್ತಿಗೂ ನಾವು ಅವರನ್ನು ಜ್ಞಾಪಿಸಿಕೊಂಡು ಹೋಗ್ತಾ ಇದ್ದೇವೆ. ಅದು ಆಧ್ಯಾತ್ಮ ಅನ್ನತಕ್ಕಂಥದ್ದು ಅನುಭವ ಸತ್ಯ. ಅದು ಎಷ್ಟೆಷ್ಟು ಆಳ ತಿಳ್ಕೊಳ್ತಾ ಅನುಭವಿಸ್ತಾ ಹೋಗ್ತೇವೋ ಅದರ ಆನಂದ ಲಭಿಸ್ತದೆ. ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡಾಗ ಜೀವನ ಒಂದು ಸಮುದ್ರದ ತೆರೆಗಳಂತೆ ಆಗಿ ಹೋಗ್ತದೆ. ಆದರೆ ಸಮುದ್ರದ ಆಳಕ್ಕೆ ಇಳಿದಾಗ ನಿಜವಾದ ಸಮುದ್ರದ ಅರ್ಥ ಆಗ್ತದೆ. ಹಾಗೆಯೇ ಸಾಧಕರು ಅಂತಕ್ಕಂಥವರು ತಮ್ಮ ಸಾಧನೆಯ ಜೊತೆಗೆ ತಮ್ಮ ಮನಸ್ಸಿನ ಆಳಕ್ಕೆ ಇಳಿದಾಗ ಈ ಹರಿದಾಸರು ಅಂದರೆ ಯಾರು, ದಾಸ ಪರಂಪರೆಯ ಎಂಥದ್ದು, ಮತ್ತು ಆ ಹರಿದಾಸರು ಆ ಮಟ್ಟಕ್ಕೆ ಏರಲಿಕ್ಕೆ ಕಾರಣಗಳು ಏನು ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ಕೇವಲ ಕೀರ್ತನೆಗಳನ್ನು ಓದಿ ಮನನ ಮಾಡಿಕೊಳ್ಳೋದಷ್ಟೇ ಅಲ್ಲ, ಅದನ್ನು ಜೀವನಕ್ಕೆ ಅನ್ವಯಿಸ್ಕೊಳ್ಬೇಕಾಗ್ತದೆ. ಅಷ್ಟು ಸುಲಭ ಅಲ್ಲ. ಒಂದು ಪದ್ಯನ ಹಾಡೋದು ಹೇಳೋದು ಸುಲಭ, ಆದರೆ ಅನ್ವಯಿಸ್ಕೊಳ್ಳೋದೇನಿದೆಯಲ್ಲ ಭಾಳ ಕಠಿಣವಾದಂಥ ಹಾದಿ ಅದು. ಆ ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಬಹಳಷ್ಟು ಪರೀಕ್ಷೆಗಳು ಬರ್ತವೆ, ಕಷ್ಟ ಕಾರ್ಪಣ್ಯಗಳು ಎದುರಾಗ್ತವೆ. ಮೋಹನದಾಸರ ತಾಯಿಗೆ ಉಂಟಾಗಿರ್ತಕ್ಕಂಥ ಸಂದರ್ಭಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಬಂದಂತೆ ಅನಿಸ್ಬಿಡ್ತದೆ. ಆದರೆ ಆ ಮಾರ್ಗದಲ್ಲಿ ನೀವು ನಿರಂತರವಾಗಿ ಹೋದಾಗ ಮಾತ್ರ ಸತ್ಯವಾದ ಮಾತು ವಿಜಯರಾಯರಂಥ ಮಹಾನ್ ಗುರುಗಳು, ಸತ್ಯಾತ್ಮತೀರ್ಥರಂಥ ಮಹಾನ್ ಗುರುಗಳು ಆಗಮಿಸಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇದನ್ನು ನಾವು ಒಪ್ಕೊಳ್ಳೇಬೇಕಾದಂಥದ್ದು. ಅದು ಅವರವರ ಅನುಭವಕ್ಕೆ ಬಂದಿರತಕ್ಕಂಥ ಮಾತು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ, ಮುಂದಿನ ದಿನಮಾನಗಳಲ್ಲಿ ನಾನು ಮುರಳೀಧರ್ ಕುಲಕರ್ಣಿಯವರಲ್ಲಿ ಒಂದು ವಿನಂತಿ ಮಾಡ್ತೇನೆ. ಎಲ್ಲರೂ ಈಗ ಮಾತಾಡೋದಕ್ಕಿಂತಲೂ ಪಂಡಿತ ವರ್ಗದವರಿಗೆ ಒಂದು ಸುಳಾದಿನೋ ಒಂದು ಉಘಾಭೋಗನೋ ಒಂದು ಕೀರ್ತನೆಯನ್ನು ಕೊಟ್ಟು, ಒಂದೇ ಕೀರ್ತನೆಯನ್ನು ಕೊಟ್ಟು ಆ ಕೀರ್ತನೆಯ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕೆಲಸನ ಕೊಟ್ಟರೆ ಬಹುಶಃ ನಾವು 100 ಕೀರ್ತನೆಗಳನ್ನು ಕೇಳಿದಂತೆ ಆಗ್ತದೆ ಮತ್ತು ಅದನ್ನು ಅನ್ವಯಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಭಾವಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಹರಿದಾಸ ಬೌದ್ಧಿಕ ಮಂಟಪದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶ್ವರೂಪಃ विमायन्तु ब्रह्मचारिणः स्वाहा यशोजनीशानि स्वाहा. ಗೋವಿಂದ ಸ್ವಲ್ಪ ಅಂದ್ರೆ ಸರಿ ದೂರ ಸರಿ